ನದಿ ತೀರದಲ್ಲಿ ತಾನು ತಪಸ್ಸಿಗೆ ಕೂತ. ಕಠಿಣವಾದ ತಪಸ್ಸು ಮಾಡಿದ ಭಗವಂತನನ್ನ ವಿಷ್ಣುವನ್ನ ತಾನು ಒಲಿಸಿಕೊಂಡ. ವಿಷ್ಣು ಪ್ರತ್ಯಕ್ಷನಾಗಿ ಕೇಳ್ತಾನೆ, ಸುವ್ರತ ಏನು ಬೇಕು ಕೇಳ, ನಾನು ಕೊಡ್ತೇನೆ, ನಿನಗೆ ವರವನ್ನು ಕೊಡ್ಲಿಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತ ಕೇಳಿದಾಗ ಆ ಸುವ್ರತ ಕೇಳುವಂತಹ ವರ ಏನಿದೆ ಅದು ಕೇವಲ ಸುವ್ರತ ಮಾತ್ರ ಕೇಳುವ ವರ ಅಲ್ಲ, ಪ್ರತಿದಿನವೂ ನಾವು ದೇವರ ಬಳಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾದ ವರ, ನಿಜವಾದ ವರ ಅದು. ವರ ಅಂತ ಹೇಳಿದ್ರೆ ಶ್ರೇಷ್ಠವಾದದ್ದು ಅಂತ. ಶ್ರೇಷ್ಠನಾದ ಭಗವಂತನ ಬಳಿ ಹೋಗಿ ಶ್ರೇಷ್ಠವಾದದ್ದನ್ನು ಬೇಡಬೇಕೆ ಹೊರತು ಯಾವುದೋ ಕನಿಷ್ಠವಾದದ್ದನ್ನು ಬೇಡುವುದಲ್ಲ. ದೇವರೇ ನನಗೆ ದುಡ್ಡು ಕೊಡು, ಕಾಸು ಕೊಡು ಅಂತ. ಯಾಕಂದ್ರೆ ಇದಕ್ಕಾಗಿ ದೇವರ ಅನುಗ್ರಹವೇ ಬೇಕು ಅಂತಿಲ್ಲ. ಯಾಕಂದ್ರೆ ನಾಸ್ತಿಕನಾದವನು ಕೂಡ ದುಡ್ಡು ಕಾಸು ಪಡಿತಾನೆ, ದೇವರನ್ನ ನಂಬದವನು ಪಡಿತಾನೆ. ಅದನ್ನ ಅವನು ಪಡೆಯಲಾರದ್ದನ್ನ ಪಡಿಬೇಕು. ಅವನು ನಿಜವಾದ ಭಕ್ತ, ಅವನಿಗೆ ಯಾವತ್ತೂ ಪಡಲಿಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ನೀವನು ಪಡಿಬೇಕು. ಏನು ಅದನ್ನು ಸುವ್ರತನಿಂದ ನಾವು ತಿಳ್ಕೊಳ್ಬೇಕಾದದ್ದು. ಸುವ್ರತ ಹೇಳ್ತಾನೆ, ಸಂಸಾರ ಸಾಗರಮತೀವ ಮಹಾ ಸುದುಃಖ ಜಾಲೋರ್ಮಿಭಿ ವಿವಿಧ ಮೋಹ ಜಯೈಸ್ತರಂಗೈ ಸಂಪೂರ್ಣಮಸ್ತಿ ನಿಜ ದೋಷ ಗುಣೈಸ್ತು ಪ್ರಾಪ್ತಂ ತಸ್ಮಾ ಸಮುದ್ಧರ ಜನಾರ್ದನಮಾಶು ದೀನಂ. ಅವನು ಮೊದಲೇ ದೇವರನ್ನ ಹೇ ಜನಾರ್ದನ, ಹೇ ಜನಾರ್ದನ ಅಂತ ಕರಿತಾ ಇದ್ದಾನೆ. ಯಾಕೆ ಜನಾರ್ದನ ಅಂತ ದೇವರನ್ನು ಕರಿತಾ ಇದ್ದಾರೆ ಅಂದ್ರೆ, ನೋಡಿ, ದೇವರನ್ನ ನಾವು ಯಾವುದೋ ಒಂದು ಹೆಸರಿನಿಂದ ಕರಿತೇವೆ ಅಂತ ಹೇಳಿದ್ರೆ ಕೇವಲ ಅವನನ್ನು ಗುರುತಿಸ್ಲಿಕ್ಕೋಸ್ಕರ ಕರೆಯುವುದಲ್ಲ. ಯಾನಿನ ಮಾನಿ ಗೌಣಾನಿ ಅಂತ ಹೇಳಿದಾಗೆ ಒಂದೊಂದು ದೇವರ ನಾಮವು ಕೂಡ ಆ ದೇವರ ಮಹಿಮೆಯನ್ನು ಸಾರ್ತಾ ಇದೆ, ಅವನ ವೈಶಿಷ್ಟ್ಯವನ್ನು ಹೇಳ್ತಾ ಇದೆ. ಅದೇ ಜನಾರ್ದನ ಅಂತ ಯಾಕೆ ಅಂತ ಹೇಳಿದ್ರೆ ಅದು ಸುವ್ರತ ಇದನ್ನೆಲ್ಲ ತಿಳಿದ ಜ್ಞಾನಿ. ಅವನು ಯಾಕೆ ಜನಾರ್ದನ ಅಂತ ಭಗವಂತನ ವಿಷ್ಣುವನ್ನು ಕರಿತಾ ಇದ್ದಾನೆ ಅಂದ್ರೆ, ಜನನವನ್ನ ಅರ್ಧನ ಮಾಡುವವ ಅಂತ ಹೇಳಿದ್ರೆ, ಹುಟ್ಟನ್ನ ಇನ್ನಿಲ್ಲದಂತೆ ಮಾಡುವವ, ಹುಟ್ಟದಂತೆ ಮಾಡುವವ. ಈಗ ಅವನ ಮನಸ್ಸಿನಲ್ಲಿರುವ ಬಯಕೆ ಅದೇ, ಪುಟ್ಟಿಸಲೇ ಬೇಡಯನ್ನ ಪುಟ್ಟಿಸಿದಕ್ಕೆ ಪಾಲಿಸನ್ನ ಇಷ್ಟು ಮಾತ್ರ ಬೇಡಿಕೊಮ್ಮೆ ಶ್ರೀಕೃಷ್ಣನೇ ಅಂತ ಕನಕದಾಸರು ಹೇಳಿದಾಗೆ, ಸ್ವಾಮಿ ಪುಟ್ಟಿಸಲೇ ಬೇಡಯನ್ನ ಪುಟ್ಟಿಸಿದಕ್ಕೆ ಪಾಲಿಸನ್ನ, ಸಾಕಾಗೋಗಿದೆ ಈ ಸಂಸಾರ, ಇಲ್ಲಿಂದ ನನ್ನನ್ನು ಪಾರು ಮಾಡು. ಪಾರು ಮಾಡಲಿಕ್ಕೆ ನೀನೇ ಸಮರ್ಥನಾದವ. ಯಾಕಂದ್ರೆ ನೀನು ಜನಾರ್ದನ ತಾನೆ, ಹುಟ್ಟಿಲ್ಲದಂತೆ ಮಾಡುವವ. ಹುಟ್ಟಿಲ್ಲದಂತೆ ಮಾಡುವವ ಅಂತ ಹೇಳಿದ್ರೆ ಈ ಎಲ್ಲಿವರೆಗೆ ನಮಗೆ ಪಾಪ ಇರುತ್ತದೆ ಅಲ್ಲಿವರೆಗೆ ಹುಟ್ಟತಾನೇ ಇರ್ತೇವೆ, ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾನೆ ಇರ್ತೇವೆ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಅಲ್ಲ ಆ ರೀತಿ ಏನಾಗೋಗಿದೆಯಪ್ಪ ಈ ಸುವ್ರತನಿಗೆ, ದೇವರೇ ಸಾಕಾಗೋಗಿದೆ ಮತ್ತೆ ಹುಟ್ಟಿಸ್ಬೇಡ ಅನ್ನುವಷ್ಟರ ಮಟ್ಟಿಗೆ ಏನಾಗಿದೆ ಇವನಿಗೆ? ಅದಕ್ಕೆ ಹೇಳ್ತಾನೆ ಸ್ವಾಮಿ ಸಮುದ್ಧರ ಅಂತ ಹೇಳ್ತಾನೆ, ನನ್ನನ್ನು ಮೇಲಕ್ಕೆತ್ತು ಅಂತ. ಯಾಕೆ ಹುಟ್ಟಿಸ್ಬೇಡ ಜನಾರ್ದನ ಅಂತ ಯಾಕೆ ಕರಿತಾ ಇದ್ದಾನೆ ಅಂದ್ರೆ, ಸ್ವಾಮಿ ಹುಟ್ಟು ಅಂತ ಹೇಳಿದ್ರೆ ಏನಿಲ್ಲ, ಈ ಹುಟ್ಟುವುದು ಅಂತ ಹೇಳಿದ್ರೆ ಗುಂಡಿಗೆ ಬೀಳುವುದು ಅಂತ ಅರ್ಥ. ಬಿದ್ದುಬಿಟ್ಟಿದೆ ನಾನು, ನನ್ನನ್ನು ಮೇಲಕ್ಕೆತ್ತು, ಉರ್ಧರ ಮೇಲಕ್ಕೆತ್ತು ನನ್ನನ್ನ. ಅಲ್ಲ ನೀನೇ ಬಾರಯ್ಯ, ಮೇಲ್ ಬರ್ಲಿಕ್ಕೆ ಆಗೋಲ್ಲ ನಿನಗೆ, ಅದಕ್ಕೆ ಇನ್ನೊಬ್ರು ಬೇಕಾ? ಸೋರಯ್ಯ ನೀನು ಅಂದ್ರೆ ದೀನಂ ಅಂತ ಹೇಳಿ, ಸ್ವತಂತ್ರವಾಗಿ ಮೇಲಕ್ಕೆ ಬರ್ಲಿಕ್ಕೆ ಆಗದೇ ಇದ್ದವನು, ಸ್ವತಂತ್ರವಾಗಿ ಮೇಲಕ್ಕೆ ಬರುವ ಸಾಮರ್ಥ್ಯ ಇಲ್ಲ ನನಗೆ, ಅಸ್ವತಂತ್ರನಾದವ, ಸ್ವತಂತ್ರವಾಗಿ ಮೇಲೆ ಬರುವ ಶಕ್ತಿ ಇಲ್ಲ ನನಗೆ, ಆ ಜ್ಞಾನ ಇಲ್ಲ ನನಗೆ. ನೀನು ಕೈ ಹಿಡಿಬೇಕು, ನನ್ನನ್ನು ಮೇಲಕ್ಕೆ ಎತ್ತಬೇಕು, ಆಗ ಮಾತ್ರ ನಾನು ಮೇಲೆ ಬರ್ಲಿಕ್ಕೆ ಸಾಧ್ಯ. ಅಲ್ಲ ಯಾವ ಗುಂಡಿಗೆ ಬಿದ್ದಿದೆಯಾ ನೀನು, ಅದಾದ್ರೂ ಮೊದಲು ಹೇಳು. ಸಾಮಾನ್ಯವಾದ ಗುಂಡಿ ಅಲ್ಲ, ಯಾವ ಗುಂಡಿಗೆ ಬಿದ್ದರೆ ಮೇಲಕ್ಕೆ ಬರುವುದೇ ಅಸಾಧ್ಯ ಅಂತ ತಿಳ್ಕೊಂಡ್ಬಿಡ್ತೇವೋ ಅಂಥ ಗುಂಡಿ. ಅದು ಯಾವುದು ಅಂದ್ರೆ ಸಮುದ್ರದ ಗುಂಡಿ. ಸಮುದ್ರ ಅಂತ ನಾವು ಯಾವುದನ್ನು ಕರಿತೇವೆ ಅಂದ್ರೆ ಆಳವಾದ ಜಾಗವನ್ನೇ ಸಮುದ್ರ ಅಂತ ಕರೆಯುವುದು. ಅತ್ಯಂತ ಆಳವಾದ ಜಾಗ ಅದು ಸಮುದ್ರ ಅಂತ ಕರೆಯಲ್ಪಡ್ತದೆ. ಯಾವುದು ಸಮುದ್ರ? ಸಂಸಾರ ಸಾಗರಂ. ಈ ಸಂಸಾರವೇ ಸಮುದ್ರ, ಸಂಸಾರವೇ ಸಾಗರ, ಅದರಲ್ಲೂ ಬಿದ್ದಿದ್ದೇನೆ ನಾನು. ಅಲ್ಲ ಈ ಸಂಸಾರವನ್ನ ಸಾಗರಕ್ಕೆ ಯಾಕೆ ಹೋಲಿಸ್ತಾ ಇದ್ದಾರೆ, ಸಮುದ್ರಕ್ಕೆ ಹೇಗೆ ಹೋಲಿಸ್ತಾ ಇದ್ದಾರೆ ಅಂದ್ರೆ, ಸಮುದ್ರವನ್ನು ಒಮ್ಮೆ ನೋಡಿ, ನೀವು ಹೋಗಿ ಆ ತೀರದಲ್ಲಿ ನಿಂತ್ರಿ ಅಂತ ಹೇಳಿದ್ರೆ ಒಂದೇ ರೀತಿ ಇದ್ದ ಕಾಣಿಸ್ತದೆ, ಒಂದೇ ರೀತಿ, ವಾ ಸಮುದ್ರ ಎಷ್ಟು ಚೆನ್ನಾಗಿದೆಯಲ್ವಾ, ಒಂದೇ ರೀತಿ ಇದೆ ಅಂತ ಹೋಗಿ ನೀವು ಬಿದ್ರಿ ಅಂತ ಆದ್ರೆ ಆಗಲೇ ಗೊತ್ತು ಎಷ್ಟು ಆಳ ಇದೆ ಅಂತ. ಓದಷ್ಟು ಅಡಿಯಲ್ಲಿ ಆಳ ಇದ್ದೇ ಇದೆ ಅಂದ್ರೆ ಆ ಆಳ ಮೇಲಕ್ಕೆ ಗೊತ್ತಾಗೋದೇ ಇಲ್ಲ. ಮತ್ತೇನು ಅಂದ್ರೆ, ಒಮ್ಮೆ ಸಮುದ್ರದಲ್ಲಿ ಸಿಲುಕಿ ಬಿದ್ದ ಅಂತ ಹೇಳಿದ್ರೆ ತಾನಾಗಿ ಮೇಲೆ ಬರೋದು ಭಾರಿ ಕಷ್ಟ. ಈಜಲಿಕ್ಕೂ ಆಗೋಲ್ಲ, ಮಧ್ಯ ಹೋದ್ರೆ ಈಜಲಿಕ್ಕೂ ಆಗೋಲ್ಲ, ದಡ ಸೇರ್ಲಿಕ್ಕೂ ಆಗೋಲ್ಲ, ಯಾಕಂದ್ರೆ ದಡವೂ ಕಾಣೋಲ್ಲ. ದೂರದಲ್ಲೆಲ್ಲ ದಡ ಕಂಡ ಕಾಣಿಸ್ತದೋ ಅಲ್ಲಿಗೆ ಸಮುದ್ರ ಮುಗಿತು ಅಂದ್ರೆ ಹೋದಷ್ಟು ಇದೆ ಸಮುದ್ರ. ಹಾಗೆ ಸಂಸಾರ ಅನ್ನೋದು ಇಲ್ಲಿ ಮುಗೀತು ಅಂತ ತಿಳ್ಕೊಳ್ಳೋಣ, ಅಬ್ಬಾ ಸತ್ ಬಿಟ್ಟು ಅಂತ ಹೇಳಿದ್ರೆ ಮುಗೀತು, ಆಮೇಲೆ ಇಲ್ಲ ಅಂದ್ರೆ ಇಲ್ಲ, ಮತ್ತೆ ಇನ್ನೊಂದು ಶುರುವಾಗ್ತದೆ ಜನ್ಮ. ಅಬ್ಬಾ ಅದು ಮುಗೀತು ಅಂತ ಹೇಳಿದ್ರೆ ಇಲ್ಲ, ಮತ್ತೊಂದು ಶುರುವಾಗ್ತದೆ. ಈ ಜನ್ಮಗಳ ಮೇಲೆ ಜನ್ಮ, ಜನ್ಮಗಳ ಮೇಲೆ ಜನ್ಮ, ಜನ್ಮಗಳ ಮೇಲೆ ಜನ್ಮ. ಆ ಜನ್ಮದಲ್ಲಿ ಮತ್ತೆ ಅಬ್ಬಾ ಬಾಲ್ಯ ಮುಗೀತು, ಯೌವನ ಶುರುವಾಯಿತು ಅಂತ ಹೇಳ್ತೀರಾ, ಯಾಕಂದ್ರೆ ಬಾಲ್ಯದ ಸಮಸ್ಯೆ ಎಲ್ಲ ಮುಗೀತು, ಇನ್ನು ಸಮಸ್ಯೆ ಇಲ್ಲ, ಇನ್ನು ಯೌವನ ಅಂತ ಹೇಳ್ತೀರಾ, ಯೌವನದಲ್ಲಿ ಹೊಸ ಸಮಸ್ಯೆ ಶುರುವಾಗುತ್ತೆ. ಯೌವನ ಮುಗಿದು ವೃದ್ಧಾಪ್ಯ ಬಂತು, ಅಬ್ಬಾ ಯೌವನದಲ್ಲಿ ಇದ್ದಂತಹ ಯಾವುದು ತಲೆಬಿಸಿಗಳು ಈಗಿಲ್ಲ, ರಿಟೈರ್ಡ್ ಲೈಫ್ ಅಂತ ಹೇಳ್ತೀರಾ, ಆಗ ಹೊಸ ಸಮಸ್ಯೆ ಬೇರೆ ಶುರುವಾಗ್ತದೆ. ಯೌವನದಲ್ಲಿ ಇಲ್ಲದೇ ಇದ್ದಂತಹ ಸಮಸ್ಯೆ ರಿಟೈರ್ಡ್ ಆದ್ಮೇಲೆ ಶುರುವಾಗುತ್ತೆ. ಅಂದ್ರೆ ನೋಡಿ, ಹೊಸ ಸಮಸ್ಯೆಗಳು. ಮುಗಿತು ಅಂತ ಹೇಳ್ತೀರಾ, ಇನ್ನೊಂದು ಸಮಸ್ಯೆ, ಅದು ಮುಗಿತು ಅಂತ ಹೇಳ್ತೀರಾ, ಇನ್ನೊಂದು ಸಮಸ್ಯೆ. ಈ ರೀತಿ ಇಲ್ಲಿ ಪ್ರಾಬ್ಲಮ್ ಅನ್ನೋದು ಮುಗಿಯುವುದು ಅಂತಾನೆ ಇಲ್ಲ. ಯಾವ ರೀತಿ ಸಮುದ್ರಕ್ಕೆ ಬಿದ್ದವನಿಗೆ ಅದಾಯ್ತು ಇದಾಯ್ತು ಅಂತ ಹೇಳಿ ಇನ್ನೊಂದು ಸಾಧ್ಯವೇ ಇಲ್ವಲ್ಲ. ಮತ್ತೆ ಸಮುದ್ರದಲ್ಲಿ ನಿಂತಾಗ ಒಂದು ತೆರೆ ಬರ್ತದೆ ಹೋಗ್ತದೆ, ಇನ್ನೊಂದು ತೆರೆ ಬರ್ತದೆ ಹೋಗ್ತದೆ, ತೆರೆ ಬರ್ತದೆ ಹೋಗ್ತದೆ. ಆ ರೀತಿ ಇಲ್ಲಿಯೂ ಕೂಡ ತೆರೆಗಳ ಮೇಲೆ ತೆರೆ ಬರ್ತಾ ಇದೆ, ತೆರೆ ಮೇಲೆ ತೆರೆ ಬರ್ತಾ ಇದೆ. ಅದನ್ನು ಹೇಳ್ತಾರೆ. ಯಾವುದು ತೆರೆಗಳು ಅಂತ ಹೇಳಿದ್ರೆ, ಮಹಾಸು ದುಃಖ ಜಾನೋರ್ಭಿಭಿ ವಿವಿಧ ಮೋಹ ಚಯೈಹಿ
ತರಂಗೈ ಅಂತ ಹೇಳ್ತಾರೆ. ಇಲ್ಲಿ ಮೋಹವೇ ತರಂಗ, ಅಲೆಗಳು, ತೆರೆಗಳು. ಯಾವ ಮೋಹ? ಒಂದು ಮೋಹವ, ಎರಡು ಮೋಹವ? ಏನು ಮೋಹ ಅಂತ ಹೇಳಿದ್ರೆ, ಯಾವುದು ನಿಜವಾಗ್ಲೂ ನಂದಲ್ವೋ ಅದರಲ್ಲಿ ನಂದೂ ಎನ್ನುವಂತಹ ಪಾಶ, ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್. ಅದು ಎಷ್ಟರಲ್ಲಿ ನಾವು ಈ ಅಟ್ಯಾಚ್ಮೆಂಟ್ ಅನ್ನು ಕಟ್ಕೊಂಡ್ಬಿಡ್ತೇವೆ. ಪುರಂದರದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಶಿಶು ಮೋಹ, ಸತಿ ಮೋಹ, ಜನನಿ ಜನಕರ ಮೋಹ, ರಸಿಕ ಭ್ರಾತರ ಮೋಹ, ರಾಜಮೋಹ, ಪಶುಮೋಹ, ಭೂಮೋಹ, ಬಂಧುವರ್ಗದ ಮೋಹ, ಅಸುರಾರಿ ನಿನ್ನ ಮರೆತೇನು ಕಾಯು, ಹರಿಗೆ ಭಿನ್ನಕ್ಕೆ ಬಾಗಿಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿಗಿರನಾಗಿ. ಬಹಳ ಸುಂದರವಾಗಿ ಹೇಳ್ತಾರೆ. ಎಷ್ಟು ಬಗೆಯ ಮೋಹಗಳು. ಅಯ್ಯೋ, ಇದು ನಂದು, ಇದು ನಂದು, ಈ ಮಗು ನಂದು, ಈ ಸತಿ ನನ್ನವಳು, ಈ ಅಣ್ಣ ತಮ್ಮಂದ್ರು ನನ್ನವರು, ಈ ಅಪ್ಪ ಅಮ್ಮ ನಮ್ಮಂದು. ಕಡೆಗೆ ಮನೆಯಲ್ಲಿರುವಂತಹ ನಾಯಿ ಬೆಕ್ಕುಗಳು, ಅಯ್ಯೋ ನನ್ನ ನಾಯಿ, ನನ್ನ ಬೆಕ್ಕು, ಅದನ್ನಿದ್ದು ಮುದ್ದಾಡುವುದೇನು. ಧನಮೋಹ. ಎಷ್ಟು ಮೋಹಗಳು, ಎಷ್ಟು ಮೋಹಗಳು. ಈ ಮೋಹಗಳ ಗಂಟಿನಲ್ಲಿ ಸಿಲುಕಿ ಬಿದ್ದವನು. ಅದಕ್ಕೆ ಹೇಳ್ತಾರೆ, ಈ ಮೋಹವೇ ಒಂದು ಮುಗಿತಾ ಇನ್ನೊಂದು ಅಂಟ್ಕೊಳ್ತದೆ. ಒಂದು ಮುಗಿತಾ ಸಣ್ಣಲ್ಲಿದ್ದಾಗ ಅಪ್ಪ ಅಮ್ಮನ ಬಗ್ಗೆ ಮೋಹ, ದೊಡ್ಡವರಾಗ್ತಾ ಇದ್ದಾಗೆ ಹೆಂಡತಿಗೆ ಗಂಡನ ಮೇಲೆ, ಗಂಡನಿಗೆ ಹೆಂಡತಿ ಮೇಲೆ. ಅಂದ್ರೆ ಆ ತರಂಗ ಮುಗೀತು, ಆ ಅಲೆ ಹೋಯ್ತು. ಆಮೇಲೆ ಈ ಅಲೆ ಶುರುವಾಯ್ತು. ಅದಾಗ್ತಾ ಇದ್ದಾಗ ಸ್ವಲ್ಪ ದಿನ ಆಗ್ತಾ ಒಂದು ಮಗು ಆಯ್ತು. ಮಗು ಆದ್ಮೇಲೆ ಆ ಮೋಹ ಪಾಶ ಅಲ್ಲಿ ಟ್ರಾನ್ಸ್ಫರ್ ಆಯ್ತು. ಅಲ್ಲಿಂದ ಮತ್ತೆ ದುಡ್ಡಿನ ಕಡೆ ಟ್ರಾನ್ಸ್ಫರ್ ಆಯ್ತು, ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಯ್ತು. ಈ ರೀತಿ ಈ ಮೋಹ ಅನ್ನುವಂಥದ್ದೇನಿದೆ, ಇದು ಬಿಡಲಾರದಂತಹ ಗಂಟು ಮನುಷ್ಯನಿಗೆ ಹಾಕಿಬಿಡ್ತದೆ. ಅಂತಹ ಗಂಟಿನಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದಾನೆ. ಸಂಪೂರ್ಣ ಮಸ್ತಿ. ವಾಸ್ತವಿಕವಾಗಿ ಅಲ್ಪ ಸ್ವಲ್ಪ ಅಲ್ಲ, ಇದು ಪೂರ್ಣವಾಗಿ ಮೋಹ ಜಾಲ ಏನಿದೆ, ಮೋಹ ಜಾಲದಲ್ಲಿ ಸಂಪೂರ್ಣವಾಗಿ ಸಿಲುಕು ಬಿಟ್ಟಿದ್ದೇನೆ. ಅಲ್ಲ, ಯಾಕಯ್ಯ ಸಿಲುಕಿದ್ಯಾ? ಹೊರಗೆ ಬಾ, ಅದಂಗೆ ನಾನು ಯಾಕಬೇಕು? ದೇವ್ರು ಕೇಳಿದ್ರೆ ನಾನು ಯಾಕಬೇಕು ಅದರಿಂದ ಬಿಡಿಸ್ಕೊಂಬರ್ಲಿಕ್ಕೆ? ನಿನಗೆ ಸಾಧ್ಯ ಉಂಟಲ್ಲ ಅಂತ ಹೇಳಿದ್ರೆ ಇಲ್ಲ. ಯಾಕೆ ಸಿಕ್ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ, ನಿಜ ದೋಷ ಗುಣಯಿಸ್ತು ಪ್ರಾಪ್ತಂ. ಹೌದು, ಬೇರೆಯವರು ಯಾರೋ ನನ್ನನ್ನು ಗುಂಡಿಗೆ ದೂಕಿದ್ರೆ ಈ ರೀತಿ ಹೇಳ್ಬೋದಿತ್ತು, ನಾನೇ ಹೋಗಿ ಬಿದ್ದಿರುವುದು, ನಾನೇ ಹೋಗಿ ಬಿದ್ದಿರುವಂತದ್ದು ಇದನ್ನ. ಯಾಕಂದ್ರೆ ನನ್ನದೇ ದೋಷ ಇದು, ನನ್ನೊಳಗಿರುವ ದೋಷದಿಂದಾಗಿ ಈ ರೀತಿ ಸಿಲುಕಿ ಬಿದ್ದಿದ್ದೇನೆ, ನಾನು ಸಂಸಾರ ಸಾಗರದಲ್ಲಿ ಬಿದ್ದಿದ್ದೇನೆ ಅಂತ ಹೇಳ್ತಾ ಇದ್ದೆ. ಏನಯ್ಯ ನಿನ್ ದೋಷ ಏನು? ಅಹಂಕಾರ ಮಮಕಾರಗಳೇ ದೋಷ. ವ್ಯಕ್ತಿಯಲ್ಲಿರುವಂತಹ ದೊಡ್ಡ ದೋಷ ಏನಂದ್ರೆ ಈ ಅಹಂಕಾರ ಮಮಕಾರ. ಇದು ಮನುಷ್ಯನಲ್ಲಿ ಇಲ್ಲಿ ಸಿಲುಕಿಸಿ ಬಿಡ್ತದೆ. ನಾನು, ನನ್ನದು, ನಾನು 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 ಮನುಷ್ಯನಲ್ಲಿ ಯಾವಾಗ ನಾನೇ ಅಂತ ಬರ್ತದೆ, ನಾನೇ ಎಲ್ಲವನ್ನ ಪಡೆದು ಬಿಟ್ಟೇನು ಅಂತ, ಅವಾಗ ಏನು ಬರ್ತದೆ ಅಂದ್ರೆ ನಾನೇ ಸಂಪಾದನೆ ಮಾಡಿದ್ದು, ನಾನೇ ಸಂಪಾದನೆ ಮಾಡಿದ್ದು. ಯಾವುದು ನಾನೇ ಸಂಪಾದನೆ ಮಾಡಿದ್ದು ಅಂತ ಎಣಿಸ್ತಾನೆ, ಅದರ ಬಗ್ಗೆನೇ ಇವನಿಗೆ ಮೋಹ ಬರುದು. ದೇವರು ಕೊಟ್ಟದ್ದು ಅಂತಿದ್ರೆ ಆ ಮೋಹ ಬರೋಲ್ಲ ಅವನಿಗೆ. ಅವಾಗ ಏನು ಅಂತ ಹೇಳಿದ್ರೆ, ದೇವರೇ ನೀನ್ ಕೊಟ್ಟದ್ದು, ನೀನ್ ಕೊಟ್ಟದನ್ನ ನೀನ್ ತಗೊಂಡು ಹೋಗ್ತೀಯ. ಕೊಡುವವನು ನೀನು, ಕೊಂಬುವನು ನಾನು. ಈ ಭಾವನೆ ಇದ್ದಾಗ ಮನುಷ್ಯನಿಗೆ ಅಟ್ಯಾಚ್ಮೆಂಟ್ ಇರೋಲ್ಲ ಅದರಲ್ಲಿ. ಆದರೆ ಯಾವಾಗ ನಾನೇ ಅಂತ ಯಾವಾಗ ಬರ್ತದೆ, ಎಲ್ಲವನ್ನ ಪಡೆದದ್ದು ನಾನು, ಸ್ವಂತ ಪಡೆದದ್ದು, ಅವಾಗ ಅದರ ಆ ವಸ್ತುವಿನ ಮೇಲೆ ಮೋಹ ಬಂತು. ಆಗಲೇ ಬಂದದ್ದು ನನ್ನದಿದು ಅಂತ, ನನ್ನದು. ಯಾಕಂದ್ರೆ ನಾನು ಶ್ರಮ ಪಡೆದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ನಂದಿದು. ಇದೇ ಮನುಷ್ಯನನ್ನು ಸಿಲುಕಿಸ್ತದೆ. ಈ ದೋಷದಿಂದಾಗಿ, ನನ್ನದೇ ಸ್ವಂತ ದೋಷದಿಂದ, ನನ್ನದೇ ಅಪರಾಧದಿಂದಾಗಿ ನಾನಿಲ್ಲಿ ಸಿಲುಕಿ ಬಿದ್ದಿದ್ದೇನೆ ಸಂಸಾರದಲ್ಲಿ. ಇದರಿಂದ ಬಿಡಿಸ್ಕೊಂಡು ಬರ್ಲಿಕ್ಕೆ ಆಗುತ್ತಾ ಇಲ್ಲ. ನೋಡಿ ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಪುರಾಣ ಕೇಳ್ತೇವೆ, ಪುಣ್ಯಕಥೆ ಕೇಳ್ತೇವೆ, ಎಲ್ಲವೂ ಕೇಳ್ತೇವೆ, ಗೊತ್ತಿರ್ತದೆ, ಓ ಇದು ಯಾವುದು ಅಲ್ಲ, ಒಂದು ದಿನ ಬಿಟ್ಟು ಹೋಗುವಂತಹದ್ದೇ ಅಂತ. ಹಾಗಿದ್ರೂ ಕೂಡ ನೋಡಿ ಇದರಿಂದ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ. ಅದು ಬಹಳ ಆಶ್ಚರ್ಯಕರವಾಗಿರುವಂತಹದ್ದು. ಈ ಮೋಹ ಜಾಲದಿಂದ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ. ಗೊತ್ತು ಇದ್ಯಾವುದು ನಮ್ಮೊಟ್ಟಿಗೆ ಬರೋಲ್ಲ, ಗೊತ್ತಿದ್ರೂ ಕೂಡ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮಗ ಸತ್ತು ಹೋದ್ರೂ ಕೂಡ ಮಗನ ಮೇಲಿರುವ ಮೋಹ ಹೋಗಲ್ಲ. ಮಗ ಹೋದ್ನಲ್ವಾ, ಮಗ ಹೋದ ಅಂತ ಬಿಟ್ಟು ಬಿಡುವುದಲ್ಲ, ಇಲ್ಲ ಅಮ್ಮ ಹತ್ಕೊಂಡು ಕೂರ್ತಾಳೆ. ಮಗ ಹೋಗಿ 1 ವರ್ಷ ಆದ್ಮೇಲೆ ಕೂಡ ತಾನು ಅಳ್ತಾ ಇರ್ತಾಳೆ. ಏನ್ ಹೇಳಿದ ಕಾರಣ ಹೇಳಿ? ಅಯ್ಯೋ ಆ ಮಗ ಇದ್ರೆ ಆ ರೀತಿ ಇತ್ತು, ಮಗ ಇದ್ರೆ ಈ ರೀತಿ. ಅಲ್ಲ ಹೋದ್ನಲ್ವಾ, ಬಿಟ್ಬಿಡಿ, ಇನ್ನೇನ್ ಇಟ್ಕೊಳ್ತೀರಿ? ಅಯ್ಯೋ ಆ ರೀತಿ ಬಿಡ್ಲಿಕ್ಕೆ ಆಗತ್ತಾ? ತಾಯಿ ಹೇಳೋದು ಆ ರೀತಿ ಬಿಡ್ಲಿಕ್ಕೆ ಆಗತ್ತಾ? ಯಾಕೆ ಬಿಡ್ಲಿಕ್ಕೆ ಆಗೋಲ್ಲ? ಒಳಗಿರುವ ಮಮಕಾರ ಬಿಡ್ತಾ ಇಲ್ಲ. ನೋಡಿ, ನಿಜವಾಗ್ಲೂ ಕೂಡ ಅವಳು ಕೊರಗುತ್ತಾ ಇರ್ಲಿಕ್ಕೆ ಕಾರಣ ಅವಳದ್ದೇ ದೋಷ. ಆದ್ರೆ ಬಿಡ್ಲಿಕ್ಕೆ ಆಗೋಲ್ಲ. ಯಾಕೆ ಬಿಡ್ಲಿಕ್ಕೆ ಆಗೋಲ್ಲ? ಆ ಮೋಹ ಪಾಶದಿಂದ ನಮ್ಮನ್ನ ಬಂಧಿಸಿರುವವಳು ಯಾರು ಅಂತ ಹೇಳಿದ್ರೆ ದುರ್ಗಾದೇವಿ. ಮಮ ಮಾಯಾ ದುರತ್ಯಯ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಾನು ಇಡೀ ಜಗತ್ತನ್ನು ಮೋಹಿಸಿ ಬಿಡ್ತೇನೆ ದುರ್ಗೆಯ ಮೂಲಕ. ಹಾಗಿದ್ರೆ ಏನಾಗಬೇಕು? ಇದರಿಂದ ಹೊರಗೆ ಬರುವುದು ಹೇಗೆ? ಈ ಅಹಂಕಾರ ಮಮಕಾರಗಳನ್ನು ಬಿಡುವುದು ಹೇಗೆ? ಈ ಅಟ್ಯಾಚ್ಮೆಂಟ್ ಅನ್ನು ಕಳ್ಕೊಳ್ಳೋದು ಹೇಗೆ? ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಇದೇ ಭಗವದ್ಗೀತೆಯಲ್ಲಿ ಹೇಳಿದೆ. ಯಾರು ನನಗೆ ಶರಣ ಹೊಂದುತ್ತಾರೆ ಅವರನ್ನ ನಾನು ಬಿಡಿಸ್ತೇನೆ. ಯಾಕಂದ್ರೆ ದುರ್ಗೆಗೆ ಆದೇಶ ಮಾಡ್ತೇನೆ, ಬಿಟ್ಟುಬಿಡವನನ್ನ ಅಂತ. ಆಗ ದುರ್ಗೆ ಆ ಮಾಯೆಯಿಂದ ಅವನನ್ನು ಬಿಡುಗಡೆಗೊಳಿಸ್ತಾಳೆ. ನೋಡಿ, ಇದೆಲ್ಲ ತಿಳಿದವನು ಸುವ್ರತ. ಅದಕ್ಕೆ ಸ್ವಾಮಿ ನನ್ನನ್ನು ಮೇಲೆತ್ತು ಅಂತ ಹೇಳ್ತಾ ಇದ್ದ.